ನಾಯಕನ ಜೊತೆ ಒಂದು ರೌಂಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರವರು. ಇವತ್ತು ನಾವು ಒಬ್ಬ ವಿಶೇಷ ಅಭ್ಯರ್ಥಿಯ ಜೊತೆ ಒಂದು ಇಡೀ ದಿನ ಕಳೆಯಲಿಕ್ಕಿದ್ದೀವಿ. ಆ ವಿಶೇಷ ಅಭ್ಯರ್ಥಿ ಮತ್ಯಾರೂ ಅಲ್ಲ, ಚಿತ್ರನಟಿ ಪೂಜಾ ಗಾಂಧಿಯವರು. ಇವರು 3 ಪಕ್ಷಗಳಿಗೆ ಜಿಗಿದು ಈಗ BSR ಪಕ್ಷದಿಂದ ತಮ್ಮ ಅದೃಷ್ಟ ಪರೀಕ್ಷೆ ಮಾಡ್ತಿದ್ದಾರೆ. ರಾಯಚೂರು ಕ್ಷೇತ್ರದಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆ ಮಾಡಲಿಕ್ಕಾಗಿ ಈಗ ಕ್ಯಾಂಪೇನ್ ನಡೆಸ್ತಿದ್ದಾರೆ. ನೋಡೋಣ ಅವರು ಇಡೀ ದಿನ ಒಬ್ಬ ಚಿತ್ರನಟಿಯಾಗಿ ಈಗ ರಾಜಕೀಯ ನಾಯಕಿಯಾಗಿ ಹೇಗೆ ದಿನ ಕಳೀತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಪೂಜಾ ಗಾಂಧಿ ಸ್ಯಾಂಡಲ್ವುಡ್ನ ಮಳೆ ಹುಡುಗಿ. ರಾಜಕೀಯಕ್ಕೆ ಧುಮುಕಿ ರಾಯಚೂರಿನಲ್ಲಿ BSR ಪಕ್ಷದಿಂದ ಅದೃಷ್ಟ ಪರೀಕ್ಷೆಗೆ ಮುಂದಾಗಿರುವ ನವ ನಾಯಕಿ. ಬೆಳಗ್ಗೆ 10 ಗಂಟೆ IDMT ಲೇಔಟ್. ಬೆಳಗ್ಗೆ 10 ಗಂಟೆಗೆ ಪೂಜಾ ಗಾಂಧಿ ರಾಯಚೂರಿನ IDMT ಲೇಔಟ್ನಲ್ಲಿರುವ ತಮ್ಮ ಬಾಡಿಗೆ ಮನೆಯಲ್ಲಿ ಪ್ರಚಾರಕ್ಕೆ ರೆಡಿಯಾಗಿ ನಿಂತಿದ್ರು. ತಮ್ಮ ನಾಯಕಿಯ ಬೆಂಬಲಕ್ಕೆ ಆಗಲೇ ಸಾಕಷ್ಟು ಕಾರ್ಯಕರ್ತರು ನೆರೆದಿದ್ರು. ಅದರಲ್ಲೂ ಮುಖ್ಯವಾಗಿ ಮಹಿಳೆಯರು ಗಣನೀಯ ಸಂಖ್ಯೆಯಲ್ಲಿ ಸೇರಿದ್ರು. ಪೂಜಾ ಗಾಂಧಿಯ ತಾಯಿ ಮಾವ ಕೂಡ ಮಗಳಿಗೆ ಸಾಥ್ ಕೊಡಲು ಗಾಡಿ ಏರಿದ್ರು. ಹಳದಿ ಚೂಡಿದಾರ್ ಹಾಕಿ ಮೇಕಪ್ ಇಲ್ಲದೆ ಸರಳವಾಗಿಯೇ ಮತಯಾಚನೆಗೆ ವಾರ್ಡ್ ನಂಬರ್ 25ರತ್ತ ತೆರಳಿದ್ರು. ರಾಯಚೂರು ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ. JDS ಕೂಡ ಪ್ರಬಲ ಸ್ಪರ್ಧೆಯೊಡ್ಡುತ್ತಿದೆ. 2 ಪ್ರಮುಖ ಪಕ್ಷಗಳ ಪ್ರಾಬಲ್ಯ ಮುರಿಯಲು ಪೂಜಾ ಗಾಂಧಿ ವೀರ ವನಿತೆಯಂತೆ ಹೋರಾಡ್ತಾ ಇದ್ದಾರೆ. ಮನೆ ಮನೆಗೆ ತೆರಳಿ ಪ್ರತಿ ಮತದಾರನಲ್ಲಿ ಮತ ಯಾಚಿಸಿದರು. ಮನೆಯೊಳಗೆ ತೆರಳಿ ತಮಗೇಕೆ ಮತ ಕೊಡಬೇಕು ಅನ್ನೋದನ್ನು ವಿವರಿಸಿದರು. मौके वाली नहीं हूँ. आपके जो यहाँ के लोग आपने जिन जिन को बार मौके दिए ना, वो लोग हैं 100 मौके वाले, 100 भी दो तो भी कुछ नहीं करेंगे. मैं आपसे सिर्फ एक चांस मांगती हूँ, बस फिनिश. मैं कुछ करूँगी तो इसी में करूँगी, बस. ರಾಯಚೂರಿನ ಭಯಾನಕ ಬಿಸಿಲಿಗೆ ಒಂದಿಷ್ಟು ಅಂಜದೆ ಬೆಂಬಲಿಗರೊಂದಿಗೆ ಮುನ್ನುಗ್ಗುತ್ತಲೇ ಸಾಗಿದ್ರು. ಈ ಮಧ್ಯೆ ಪೂಜಾ ಅವರ ತಾಯಿ ಬೆಂಗಳೂರಿಗೆ ತುರ್ತಾಗಿ ತೆರಳಬೇಕಾಯಿತು. ಅವರನ್ನ ಅರ್ಧ ಮನಸ್ಸಿನಿಂದಲೇ ಬೀಳ್ಕೊಟ್ರು. ಆದರೆ ತಾಯಿಯ ವಿದಾಯದ ನೋವು ತಡೆಯಲಾಗದೆ ಪೂಜಾ ಅತ್ತೆ ಬಿಟ್ರು. ಕಣ್ಣೀರು ಒರೆಸುತ್ತಾ ನೋವು ನುಂಗುತ್ತಾ ಮತ್ತೆ ಪ್ರಚಾರಕ್ಕೆ ಮುನ್ನುಗ್ಗಿದ್ರು. ಬಿಸಿಲ ತಾಪ ವಿಪರೀತ ಎನಿಸಿದಾಗ ಐಸ್ ಕ್ಯಾಂಡಿ ತಿನ್ನುತ್ತಾ ಎನರ್ಜಿ ಪಡಿತಾ ಇದ್ರು. ರಾಯಚೂರಿನ ಮನೆ ಮಗಳಂತೆ ಪೂಜಾ ಗಲ್ಲಿ ಗಲ್ಲಿ ನುಗ್ಗುತ್ತಾ ಇದ್ರು. ಕೊಳಕು ಕೊಂಪೆ ಎನ್ನದೆ ಜನರನ್ನ ಭೇಟಿಯಾಗ್ತಾ ಇದ್ರು.
ಜನರೂ ಕೂಡ ಮಳೆ ಹುಡುಗಿಯನ್ನ ಪ್ರೀತಿಯಿಂದಲೇ ಬರಮಾಡ್ಕೊಳ್ತಾ ಇದ್ರು, ಫೋಟೋ ತೆಗೆಸ್ಕೊಳ್ತಾ ಇದ್ರು, ಮತ ಹಾಕುವ ಭರವಸೆ ಕೊಡ್ತಾ ಇದ್ರು. ಜೆಡಿಎಸ್ನಲ್ಲಿದ್ದು ಕೊಂಚ ಕಾಲ ತೆನೆ ಹೊತ್ತು ಕೆಜೆಪಿಯಲ್ಲಿ ಈಡುಗಾಯಿ ಹೊಡೆದು ಕೊನೆಗೆ ಬಿಎಸ್ಆರ್ ಪಕ್ಷದ ಫ್ಯಾನ್ ಕೆಳಗೆ ಕೂತು ತಂಪಾಗಿ ಸೆಟ್ಲ್ ಆಗಿರೋ ಪೂಜಾ ಗಾಂಧಿ ನಿಧಾನವಾಗಿ ರಾಜಕೀಯದ ಪಾಠ ಕಲಿತಾ ಇದ್ದಾರೆ. ಗಾಂಧಿನಗರದಿಂದ ರಾಯಚೂರಿನ ಗಲ್ಲಿ ಗಲ್ಲಿಗೆ ಬಂದು ಮತ ಯಾಚಿಸ್ತಿರುವಂತಹ ಪೂಜಾ ಗಾಂಧಿಯವರ ಕ್ಯಾಂಪೇನ್ನ ಇನ್ನಷ್ಟು ಸ್ಟೈಲ್ ತೋರಿಸ್ತೀನಿ ಚಿಕ್ಕ ಬ್ರೇಕ್ನ ನಂತರ.